ನಮಸ್ಕಾರ ಸ್ನೇಹಿತರೆ. ವಯಸ್ಸ ಕೃಷಿ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಕೆಲಸ ಮಾಡುವ ಪ್ರತಿ ಸಂಬಳದಾರರಿಗೂ PF ಅಂದ್ರೆ ಏನು ಅಂತ ಗೊತ್ತು. ಆದ್ರೆ PF ಅಕೌಂಟ್ನಿಂದ ಸಿಗುವ ಅದ್ಭುತ ಪ್ರಯೋಜನಗಳ ಬಗ್ಗೆ ನಿಮಗೆ ಗೊತ್ತಾ? ಹಾಗಿದ್ರೆ ನಾವಿವತ್ತು ಅದನ್ನ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಪಿಂಚಣಿ ಸೌಲಭ್ಯ. PF ಅಂದ್ರೆ ಬರೀ ಹಣ ಉಳಿತಾಯ ಅಷ್ಟೇ ಅಲ್ಲ, ಇದು ನಿಮ್ಮ ನಿವೃತ್ತಿ ಜೀವನಕ್ಕೂ ಕೂಡ ಆಧಾರವಾಗಿರುತ್ತೆ. ನಿಮ್ಮ PF ಹಣದಲ್ಲಿ ಒಂದು ಭಾಗ ಉದ್ಯೋಗಿಗಳ ಪಿಂಚಣಿ ಯೋಜನೆಗೆ ಹೋಗುತ್ತೆ. ಅಂದ್ರೆ 10 ವರ್ಷ ಸೇವೆ ಸಲ್ಲಿಸಿದ ನಂತರ 58 ವರ್ಷಕ್ಕೆ ನಿವೃತ್ತರಾದ್ರೆ ನಿಮ್ಗೆ ಪ್ರತಿ ತಿಂಗಳು ಪಿಂಚಣಿ ಸಿಗುತ್ತೆ. ಅಂದ್ರೆ ವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆ ಪಕ್ಕ. ಎರಡನೇದಾಗಿ ನಾಮನಿರ್ದೇಶನ. ಇದು ಬಹಳ ಮುಖ್ಯವಾದ ವಿಷಯ. ಪ್ರತಿ PF ಖಾತೆದಾರರು ಕೂಡ ಕಡ್ಡಾಯವಾಗಿ ಒಬ್ಬ ನಾಮಿನಿಯನ್ನ ಆಯ್ಕೆ ಮಾಡಬೇಕಾಗುತ್ತೆ. ಒಂದು ವೇಳೆ ನಿಮ್ಗೆ ಏನಾದ್ರೂ ಆದ್ರೆ ನಿಮ್ಮ PF ನಲ್ಲಿರುವ ಹಣ ನಿಮ್ಮ ಕುಟುಂಬದವರಿಗೆ ಸುರಕ್ಷಿತವಾಗಿ ಸಿಗುತ್ತೆ. ಆನ್ಲೈನ್ನಲ್ಲಿ ಈ ನಾಮಿನೇಷನ್ ಮಾಡೋದು ಈಗ ತುಂಬಾ ಸುಲಭವಾದ ವಿಷಯವಾಗಿದೆ. BPF ನಲ್ಲಿ ಹೂಡಿಕೆ. ನೀವು ಕಡ್ಡಾಯವಾಗಿ ಕೊಡುವ PF ಹಣದ ಜೊತೆಗೆ ಇನ್ನೂ ಹೆಚ್ಚು ಉಳಿತಾಯ ಮಾಡಬೇಕು ಅಂತ ಅನ್ಕೊಂಡ್ರೆ VPF ಆಯ್ಕೆ ಇದೆ. ನಿಮ್ಮ ಸಂಬಳದಿಂದ ಹೆಚ್ಚಿನ ಹಣವನ್ನ PFಗೆ ಹಾಕಿದ್ರೆ ಹೆಚ್ಚಿನ ಬಡ್ಡಿ ಸಿಗುತ್ತೆ. ಇದು ನಿಮ್ಮ ಸಂಪತ್ತನ್ನು ಕೂಡ ಹೆಚ್ಚಿಸಿಕೊಳ್ಳುವ ಒಂದು ಉತ್ತಮವಾದ ಮಾರ್ಗವಾಗಿರುತ್ತೆ. ತುರ್ತು ಹಣ ಹಿಂಪಡೆಯುವಿಕೆ ಮತ್ತು ಚಕ್ರಬಡ್ಡಿ. PF ಅಂದ್ರೆ ಬರೀ ನಿವೃತ್ತಿಗಾಗಿ ಮಾತ್ರ ಅಲ್ಲ. ಮದುವೆ, ಮಕ್ಕಳ ವಿದ್ಯಾಭ್ಯಾಸ, ಮನೆ ಕಟ್ಟಿಸೋದು ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಬಂದಾಗ ನಿಮ್ಮ PFನಿಂದ ಭಾಗಶಃ ಹಣವನ್ನ ಹಿಂಪಡಬಹುದು. ಇದು ನಿಮ್ಗೆ ಆಪತ್ಕಾಲದಲ್ಲಿ ಆರ್ಥಿಕ ಬೆಂಬಲ ನೀಡುತ್ತೆ. ಅಷ್ಟೇ ಅಲ್ಲ, ನಿಮ್ಮ PF ಹಣಕ್ಕೆ ವಾರ್ಷಿಕವಾಗಿ 8.15% ಚಕ್ರಬಡ್ಡಿ ಸಿಗುತ್ತೆ. ಅಂದ್ರೆ ನೀವು ಹೂಡಿಕೆ ಮಾಡಿದ ಹಣದ ಮೇಲೆ ಬಡ್ಡಿ, ಆ ಬಡ್ಡಿಯ ಮೇಲೆ ಮತ್ತೆ ಬಡ್ಡಿ. ಜೀವ ವಿಮೆ ಮತ್ತು ಸಂಪೂರ್ಣ ಹಣ ಹಿಂಪಡೆಯುವಿಕೆ. ನಿಮ್ಮ PF ಖಾತೆಯೊಂದಿಗೆ EDLI ಎಂಬ ವಿಮೆ ಕೂಡ ಸೇರಿರುತ್ತೆ. ದುರದೃಷ್ಟವಶಾತ್ ಕೆಲಸದ ಸಮಯದಲ್ಲಿ ಉದ್ಯೋಗಿ ಮರಣ ಹೊಂದಿದ್ರೆ ಅವರ ಕುಟುಂಬಕ್ಕೆ 7 ಲಕ್ಷ ರೂಪಾಯಿಗಳವರೆಗೆ ವಿಮಾ ಕವರೇಜ್ ಸಿಗುತ್ತೆ. ಇದಕ್ಕೆ ನೀವು ಹೆಚ್ಚುವರಿ ಪ್ರೀಮಿಯಂ ಕಟ್ಟಬೇಕಾಗಿಲ್ಲ. ಇನ್ನು ಕೆಲಸ ಬಿಟ್ಟು 2 ತಿಂಗಳು ನಿರುದ್ಯೋಗಿಯಾಗಿ ಉಳಿದರೆ ನಿಮ್ಮ ಸಂಪೂರ್ಣ PF ಹಣವನ್ನು ಹಿಂಪಡೆಯಬಹುದು. ಇಲ್ಲ ಅಂದ್ರೆ ಹೊಸ ಕಂಪನಿಗೆ ಸೇರಿದಾಗ ನಿಮ್ಮ PF ಅನ್ನ ಸುಲಭವಾಗಿ ವರ್ಗಾವಣೆ ಮಾಡಿಕೊಳ್ಬಹುದು. ನೋಡಿದ್ರಲ್ಲ ಸ್ನೇಹಿತರೆ, PF ಹಣ ಬರೀ ಉಳಿತಾಯ ಅಷ್ಟೇ ಅಲ್ಲ, ಪಿಂಚಣಿ, ವಿಮೆ, ತುರ್ತು ಹಣಕಾಸು ಬೆಂಬಲ ಸೇರಿದಂತೆ ಹಲವು ಅದ್ಭುತ ಪ್ರಯೋಜನಗಳನ್ನ ನೀಡುತ್ತೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.